ಹಾಯ್, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಗ್ಯಾಸ್ನ ಆನ್ ಮಾಡ್ಕೋಬೇಕು. ನಂತರ ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡಿದ್ದ ನಂತರ ಒಂದು ಚಮ್ ನೀರನ್ನ ಆ್ಯಡ್ ಮಾಡಿಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಕಾಯಲು ಬಿಡಬೇಕು. ಇನ್ನೊಂದು ಕಡೆ ಗ್ಯಾಸ್ನ ಆನ್ ಮಾಡ್ಕೋಬೇಕು. ಇವಾಗ ಹಾಗಲಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ನ. ನಂತರ ಅದಕ್ಕೆ ಕುಕ್ಕರ್ನ ಇಡಬೇಕು. ಅದು ಬಿಸಿಯಾದ ನಂತರ ಎಣ್ಣೆನ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿದ ನಂತರ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದ ನಂತರ ಅದನ್ನು ಚಿಟಪಟ ಅನ್ನೋ ತನಕ ಬಿಟ್ಟು, ಅದಾದಮೇಲೆ ಈರುಳ್ಳಿನ ಕುಯ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಟೊಮೊಟೊನ ಕುಯ್ದಿಟ್ಕೊಂಡಿದ್ದೀನಿ ಆ ಕಡೆ, ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೇಕು. ಇವಾಗ ತೊಳೆದು ಹೆಚ್ಚಿ ಇಟ್ಕೊಂಡಿರೋ ಅಂತಹ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ. ಅದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮತ್ತು ಶುಗರ್ಗೂ ಸಹ ತುಂಬ ಒಳ್ಳೆಯದು ಹಾಗಲಕಾಯಿ. ನೋಡಿ, ನೀವು ಸಹ ಟ್ರೈ ಮಾಡಿ. ಮತ್ತು ಹುಣಸೆಹಣ್ಣನ್ನ ಚೆನ್ನಾಗಿ ತೊಳೆದು ಕಿವುಚಿ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ಅದು ಹಂಗೆ ಸ್ವಲ್ಪ ಬೇಯಲು ಬಿಟ್ಟು, ಆ ಕಡೆ ನೀರು ಇಟ್ಕೊಂಡಿದ್ದನ್ನ ರೊಟ್ಟಿ ಹಿಟ್ಟೊಳಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಕಲಸಿ ಎತ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಖಾರದ ಪುಡಿ ಮತ್ತು ಧನ್ಯದ ಪುಡಿ, ಸ್ವಲ್ಪ ಅರಶಿನದ ಪುಡಿನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಅವೆರಡನ್ನೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಅರಶಿನ 1/4 ಸ್ಪೂನ್ ಹಾಕಿ ಅದರೊಳಗಡೆ ಹಾಕಿದ್ದೀನಿ. ಮತ್ತು ಹುಣಸೆಹಣ್ಣನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಅದರೊಳಗಡೆ ಮತ್ತೆ ಆ್ಯಡ್ ಮಾಡಿಕೊಂಡು ಅವೆರಡನ್ನೂ ಸಹ ಅದರೊಳಗಡೆ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ತೆಂಗಿನ ತುರಿನ ತುರಿದಿಟ್ಕೊಂಡಿದ್ನಲ್ವ, ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡಿದ್ದ ನಂತರ ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ಸಕ್ಕರೆ ಚೆನ್ನಾಗಿರಲ್ಲ. ಬೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಕಹಿನ ಹೊಡೆಯುತ್ತಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿನ ಮುಚ್ತಾ ಇದ್ದೀನಿ. ಮುಚ್ಚಿ 3 ವಿಷಲ್ ಬರುವವರೆಗೂ ಅದನ್ನು ವಿಷಲ್ನ ಹೊಡೆಸ್ಬೇಕು. ಹೊಡೆಸಿದ ನಂತರ ಅದನ್ನು ಹಾಗೆ ಬಿಡ್ತಾಯಿದ್ದೀನಿ, ವಿಷಲ್ ಹೊಡಿಲಿ ಅಂತ ಹೇಳ್ಬಿಟ್ಟು. ಆ ರೊಟ್ಟಿ ಹಿಟ್ಟನ್ನ ಚೆನ್ನಾಗಿ ಆರಿದೆ ಕಲಸಿ ಎತ್ತಿಟ್ಕೋಬೇಕು. ಮತ್ತು ಗ್ಯಾಸ್ನ ಆನ್ ಮಾಡ್ಕೊಂಬಿಟ್ಟು ರೊಟ್ಟಿ ತವ ಅಥವಾ ರೊಟ್ಟಿ ಹೆಂಚು ಅಂತ ಕರಿಬೋದು, ಅದನ್ನು ಇಟ್ಕೋಬೇಕು. ಮತ್ತು ತೊಳೆದಂತಹ ಬಟ್ಟೆನ ನೀರೊಳಗಡೆ ಹಾಕ್ಕೊಂಡು ಎತ್ತಿಟ್ಕೋಬೇಕು. ಆಮೇಲೆ ಚೆನ್ನಾಗಿ ನಾದ್ಬಿಟ್ಟು, ಇಲ್ಲಾಂದರೆ ರೊಟ್ಟಿ ಎಲ್ಲ ಹರ್ಕೊಂಡು ಹೋಗುತ್ತೆ. ಚೆನ್ನಾಗಿ ನಾದಿದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಟ್ಕೋಬೇಕು. ತಟ್ಕೊಂಡಿದ್ದ ನಂತರ ಮತ್ತೆ ಸ್ವಲ್ಪ ಕೈಗೆ ಹಸಿಟ್ಟನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ್ರೆ ಕೈಗೆ ರೊಟ್ಟಿ ಹಸಿಟ್ಟು ಸಹ ಅಂಟಲ್ಲ ಮತ್ತು ಚೆನ್ನಾಗೂ ಕೂಡ ಬರ್ತವೆ, ಹರ್ಕೊಂಡು ಹೋಗಲ್ಲ. ಸರಿನಾ? ಹಾಗಾಗಿ ನಾನು ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ತೊಡ್ತೀನಿ. ನೋಡಿ, ಆ ರೀತಿ ತೊಟ್ಬಿಟ್ಟು ಆಮೇಲೆ ಹೆಂಚು ಕಾದಿದೆಯಾ ನೋಡ್ಕೋಬೇಕು. ಅಷ್ಟು ದೂರ ಇಟ್ಕೊಂಡು ಬಿಸಿ ಕೈಗೆ ತಾಕಿದಾಗ ಆ ರೊಟ್ಟಿನ ತೆಗೆದು ಅದ್ರ ಮೇಲ್ಗಡೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದ ನಂತರ ಅದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ್ದ ನಂತರ ರೊಟ್ಟಿ ಕೈಯಿಂದ ಅದನ್ನು ನೋಡ್ಕೋಬೇಕು, ಬೆಂದಿದೆಯೋ ಹೆಂಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ತಳ ಬಿಟ್ಟಿರುತ್ತೆ, ಹಂಗೆ ನೋಡ್ಕೊಂಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಅದಕ್ಕೆ ಹೆಚ್ಕೊಂಡು ಆ ರೀತಿ ಸುತ್ತ ಸವರ್ಕೋಬೇಕು. ಸವರ್ಕೊಂಡಿದ್ದ ನಂತರ ಅದು ಒಂದು ಕಡೆ ಬೆಂದಿರೋದು ರೆಡಿಯಾಗಿರುತ್ತೆ. ಇನ್ನೊಂದು ಬದಿ ತೆಗೆದ್ಬಿಟ್ಟು ಹಾಕ್ಕೋಬೇಕು. ಹಾಕೊಂಡಿದ್ದ ನಂತರ 1-2 ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು. ಬಿಟ್ಟರೆ ನೀಟಾಗಿ ಬೆಂದಿರುತ್ತೆ. ಕೆಲವು ಸಲ ಏನಾಗುತ್ತೆ, ಸೈಡಲ್ಲೆಲ್ಲ ಬೆಂದಿರಲ್ಲ. ಹಾಗಾಗಿ ನೀಟಾಗೆ ಸೈಡಲ್ಲೆಲ್ಲ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಆ ರೀತಿ ಬೇಯಿಸ್ಕೋಬೇಕು ಸೈಡಲ್ಲೆಲ್ಲ. ಮತ್ತು ಅದು ಬೆಂದ ನಂತರ ಒಂದು ರೊಟ್ಟಿ
ಆಗಿರುತ್ತೆ, ಒಂದು ರೊಟ್ಟಿ ಆಗಿರುತ್ತೆ. ತಕ್ಕೊಂಡು ಇಟ್ಕೋಬೇಕು ಪ್ಲೇಟ್ ಮೇಲೆ. ನೋಡಿ ಯಾವ ರೀತಿ ಬೆಂದಿದೆ ಅಂತ, ಚೆನ್ನಾಗಿ ಬೆಂದಿದೆ. ರೊಟ್ಟಿನೂ ಸಹ ಚೆನ್ನಾಗಿ ಬಂದಿದೆ. ಮತ್ತು ಈ ಕಡೆಯಿಂದ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೋಡಿ ಕುಕ್ಕರ್ ಬಾಯಿನ ತೆಗೆದ್ರೆ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ನನಗಿಷ್ಟ, ಬಟ್ ಕೆಲವರು ತಿನ್ನಲ್ಲ ಹಾಗಲಕಾಯಿನ. ತಿನ್ನಬೇಕು, ಏಕೆ ಅಂದರೆ ಅದು ಶುಗರಿಗೆ ತುಂಬ ಒಳ್ಳೆಯದು. ಮತ್ತು ಯೂತ್ಸಿಗೂ ಸಹ ಹೆಲ್ಪ್ ಆಗುತ್ತೆ. ಮತ್ತು ನಮಗೂ ಅಷ್ಟೇ ಹೆಲ್ಪ್ ಆಗುತ್ತೆ. ಅದು ಕಹಿ ಇದೆ ಅಂತ ಹೇಳ್ಬಿಟ್ಟು ತಿಂದಿಲ್ದಂಗೆ ಇರಬಾರ್ದು. ನೀಟಾಗೆ ಮಾಡ್ಕೊಂಡು ತಿಂದರೆ ಕಹಿ ಸ್ವಲ್ಪ ಆಗುತ್ತೆ, ತುಂಬ ಕಹಿ